ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಈ ಬಾರಿ ಒಂದು ರೀತಿಯಲ್ಲಿ ರಬ್ಬರ್ ಎಳೆದಂಗೆ ಎಳಿತಿದ್ದಾರೆ. ಈ ಕಾರ್ಯಕ್ರಮವನ್ನು ಅಥವಾ ಮಿಡ್ ವೀಕ್ ಎಲಿಮಿನೇಷನನ್ನು ಈ ಪರಿ ಎಳೆಯುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಮೂಲಭೂತವಾಗಿ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ ಈಗ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗೋದಕ್ಕೆ ಮತ್ತು ಬಿಗ್ ಬಾಸ್ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಧನರಾಜ್ ಕಾರಣ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಬಿಂಬಿಸ್ತಿದ್ದಾರೆ. ಬಿಗ್ ಬಾಸ್ ಕೂಡ ಇದೇ ರೀತಿ ಬಿಂಬಿಸಲಾಗಿದೆ ಈಗ. ಆದರೆ ಇಲ್ಲಿ ಧನರಾಜ್ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದಾನೋ ಅಷ್ಟೇ ದೊಡ್ಡ ತಪ್ಪನ್ನು ಬಿಗ್ ಬಾಸ್ ಕೂಡ ಮಾಡಿದ್ದಾನೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಒಂದು ಭಾಗ. ಇನ್ನು ಎರಡನೇ ಭಾಗ, ಈಗ ಧನರಾಜ್ ಸರಿ ತಪ್ಪು ಮಾಡಿದ್ದಾರೆ, ಓಕೆ ಫೈನ್, ಬಟ್ಟು ರಬ್ಬರ್ ರೀತಿ ಇದನ್ನು ಎಳೆಯುವಂಥ ಅವಶ್ಯಕತೆ ಏನಿದೆ? ಮಿಡ್ ವೀಕ್ ಎಲಿಮಿನೇಷನ್ ಆಗಬೇಕು, ಮಾಡಿ ಬಿಸಾಕಬೇಕು. ಅದರಲ್ಲಿ ಪುನಃ ಇವತ್ತು ನಾಳೆ, ನಾಳೆ ಅಲ್ಲ ನಾಡಿದ್ದು, ನಾಡಿದ್ದಲ್ಲ ಆಚೆ ನಾಡಿದ್ದು, ಹೀಗೆ ಒಂದು ವಾರ ಇಡೀ ಎಳೆಯುವಂತಹ ಪ್ರಮೇಯ ಏನಿದೆ ಅನ್ನೋಂಥದ್ದು ಈಗ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ಅದಕ್ಕೆ ಪೂರಕವಾಗಿ ಈಗ ಧನರಾಜು ಮತ್ತೊಂದು ಗಂಭೀರವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವೆರಿ ಶಾಕಿಂಗ್ ನಿರ್ಣಯಕ್ಕೆ ಬಂದಿದ್ದಾರೆ. ಅದೇನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅನ್ನುವಂಥ ಘೋಷಣೆ ಮಾಡಿ ಇಲ್ಲಿಗೆ 4 ದಿನಗಳಾಯಿತು. 4 ದಿನದಿಂದನೂ ಕೂಡ ಈ ಸೈಕಲ್ ಎಲ್ಲವೂ ಕೂಡ ಹೋಗ್ತಾನೆ ಇದೆ. ಈ ಸೈಕಲ್ ಹೇಗೆ ಮುಂದೋಗ್ತಿದೆ ಅಂತ ಹೇಳಿದ್ರೆ, ಇವತ್ತು ನಾಳೆ, ನಾಳೆ ಎಲ್ಲ ನಾಡಿದ್ದು, ನಾಡಿದ್ದಲ್ಲ ಆಚೆ ನಾಡಿದ್ದು, ಹೀಗೆ ಪ್ರತಿನಿತ್ಯವೂ ಕೂಡ ಒಂದೊಂದು ಇನ್ಸಿಡೆಂಟ್ಗಳು ನಡೆದು ಅಥವಾ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ನಡೆದು ಇದು ಮುಂದೆ ಹೋಗ್ತಾನೆ ಇದೆ. ಹೀಗಾಗಿ ಇಲ್ಲಿ ನಿಜವಾಗ್ಲೂ ಕೂಡ ಯಾರು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಹೊರಗಡೆ ಹೋಗ್ತಾರೆ, ಯಾರು ಉಳಿತಾರೆ ಅನ್ನೋಂಥ ಪ್ರಶ್ನೆ ಒಂದು ಭಾಗವಾದರೆ, ಒಂದು ಕಡೆ ಧನರಾಜ್ ತಪ್ಪು, ಮತ್ತೊಂದು ಕಡೆ ಬಿಗ್ ಬಾಸ್ ಮಾರಿದ್ದು, ಇವೆರಡೂ ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ಸರಿ, ಧನರಾಜ್ ತಪ್ಪೇ ಮಾಡ್ದ ಅಂತಲೇ ಇಟ್ಕೊಳ್ಳೋಣ. ಯಾವ ಗ್ಲಾಸನ್ನು ನೋಡಿ ಆತ ಕೀಲಿ ಕೈಗಳನ್ನು ಹೊರಗಡೆ ತೆಗೆದ, ತಪ್ಪೇ ಮಾಡ್ದ ಅಂತಲೇ ಇಟ್ಕೊಳ್ಳೋಣ. ಹಾಗಾದರೆ ಬಿಗ್ ಬಾಸ್ ಟೀಮ್ನವ್ರು ಏನು ನಿದ್ರೆ ಮಾಡ್ತಿದ್ರಾ? ಬಿಗ್ ಬಾಸ್ ಟೀಮ್ನವ್ರಿಗೇನು ಕಾಣಿಸೋದಿಲ್ವಾ? ಅಷ್ಟು ಕ್ಯಾಮ್ರಾಗಳಿದ್ದಾವೆ. ಅಷ್ಟು ಕ್ಯಾಮ್ರಾಗಳಲ್ಲಿ ಯಾವುದಾದ್ರೂ ಒಂದು ಕ್ಯಾಮ್ರಾವನ್ನು ಫೋಕಸ್ ಮಾಡಿದರೆ ಈ ಸತ್ಯ ಅಲ್ಲೇ ಗೊತ್ತಾಗಲ್ವಾ? ಇಮಿಡಿಯೇಟ್ಲಿ ಈ ಆಟವನ್ನು ರದ್ದುಗೊಳಿಸಿಯೋ ಅಥವಾ ಮತ್ತೆ ವಾಪಸ್ ಅದೇ ಆಟವನ್ನು ಆಡಿಸೋದೋ ಏನೋ ಒಂದು ಮಾಡ್ಬೋದಾಗಿತ್ತಲ್ವಾ? ಯಾಕೆ ಮಾಡಲಿಲ್ಲ? ಹೀಗೆ ಒಂದಲ್ಲ ಎರಡಲ್ಲ ಸಾಲು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಉದ್ದೇಶ ಏನಾಗಿತ್ತು, ಬಿಗ್ ಬಾಸ್ ಮನೆಯ ಈ ಸಿಬ್ಬಂದಿಗಳ ಉದ್ದೇಶ ಏನಾಗಿತ್ತು, ಹೀಗೆ 2-3 ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಆಡ್ತಾ ಇರೋದು. ಅದರಲ್ಲೂ ಕೂಡ ಈಗ ಧನರಾಜ್ ಮಾಡಿದ್ದೇ ದೊಡ್ಡ ಅಪರಾಧ, ಇದು ಕ್ಷಮಿಸೋಕೆ ಸಾಧ್ಯವಿರದ ಅಪರಾಧ, ಯಾರು ಮಾಡದಂಥ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಆಗ್ತಿದೆ. ಅಸಲಿಗೆ ಇಲ್ಲಿ ಧನರಾಜ್ದು ಎಷ್ಟು ದೊಡ್ಡ ತಪ್ಪಿದೆಯೋ ಅಷ್ಟೇ ದೊಡ್ಡ ತಪ್ಪು ಉಳಿದವ್ರದ್ದು ಕೂಡ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಬಿಗ್ ಬಾಸ್ದು ಕೂಡ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಆದರೆ ಈಗ ಧನರಾಜ್ ಮಾತ್ರ ಈ ತಪ್ಪನ್ನು ತುಂಬ ಸೀರಿಯಸ್ ಆಗಿ ಸ್ವೀಕರಿಸಿದ್ದಾನೆ. ಅದೇ ಕಾರಣಕ್ಕೆ ಒಂದು ಗಂಭೀರವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಆ ನಿರ್ಧಾರವನ್ನು ಬಹುಶಃ ಇವತ್ತು ಅಥವಾ ನಾಳೆ ಪ್ರಕಟಿಸುವಂಥ ಸಾಧ್ಯತೆ ಇದೆ. ಏನದು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಮಧ್ಯವಾರದ ಎಲಿಮಿನೇಷನ್ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ರದ್ದಾಗಿದೆ. ಇದಕ್ಕೆ ಕಾರಣವಾಗಿದ್ದು ಧನರಾಜ್ ಆಟ. ಟಾಸ್ಕ್ ವೇಳೆ ಧನರಾಜ್ ಮಾಡಿದಂಥ ತಪ್ಪಿನಿಂದ ಇಡೀ ಪ್ರಕ್ರಿಯೆಯನ್ನೇ ರದ್ದು ಮಾಡುವಂಥ ನಿರ್ಧಾರಕ್ಕೆ ಬಿಗ್ ಬಾಸ್ ಬಂದರು. ಈ ವಿಚಾರವನ್ನು ನೇರವಾಗಿಯೂ ಕೂಡ ಹೇಳಲಾಯಿತು. ಈಗ ಧನರಾಜ್ ಮಾಡಿದಂಥ ತಪ್ಪಿನಿಂದ ದುಃಖಕ್ಕೆ ಒಳಗಾಗಿದ್ದು ದೊಡ್ಡಮನೆ ತೊರೆಯುವಂಥ ನಿರ್ಧಾರಕ್ಕೆ ಬಂದಿದ್ದಾನೆ. ಧನರಾಜು ದೊಡ್ಡಮನೆಯಲ್ಲಿ ಸಾಕಷ್ಟು ಉತ್ತಮವಾಗಿ ಆಟವನ್ನು ಆಡಿದ್ದಾನೆ. 109 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ನಿಜಕ್ಕೂ ಕೂಡ ಇಲ್ಲಿ ಸಾಧನೆಯನ್ನು ಮಾಡಿದ್ದಾನೆ. ಇದು ಸಣ್ಣ ಸಾಧನೆ ಅಲ್ಲವೇ ಅಲ್ಲ. ಆದರೆ ಕೊನೆಯ ಹಂತದಲ್ಲಿ ಇದೇ ಧನರಾಜ್ ಎಡವಿದ್ದಾನೆ. ಮಾಡಿದಂತಹ ಮಹಾ ಮೋಸದ ಪರಿಣಾಮ ಟಾಸ್ಕನ್ನು ಗೆದ್ದಂಥ ಆರೋಪವನ್ನು ಹೊತ್ತಿದ್ದಾನೆ. ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಧನರಾಜ್ ಇತ್ತೀಚೆಗೆ ಟಾಸ್ಕ್ ಆಡುವಾಗ ತಪ್ಪನ್ನು ಮಾಡಿದ್ದ. ಎದುರಿಗೆ ಇದ್ದಂತಹ ಕನ್ನಡಿಯಲ್ಲಿರುವಂತಹ ರಿಫ್ಲೆಕ್ಷನನ್ನು ನೋಡಿ ಆಟವನ್ನು ಆಡಿದ್ದ. ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಜೊತೆಗೆ ಅಲ್ಲಿ ಉಗ್ರ ಮಂಜು ಏನದು ಕಾಣಿಸ್ತಿತ್ತ ಅಂತೇಳಿ ಕೇಳಿದಾಗಲೂ ಕೂಡ ಗ್ರೇ ಏರಿಯಾ ಅಂತೇಳಿ ಜಾರಿಕೊಂಡಿದ್ದು ಕೂಡ ಒಂದಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ಕೊನೆಗೆ ಧನರಾಜು ಆಟದಲ್ಲಿ ಗೆದ್ದರೂ ಕೂಡ ಬಿಗ್ ಬಾಸ್ ಮಧ್ಯ ಬರಲಿಲ್ಲ, ಮಧ್ಯ ಪ್ರವೇಶವನ್ನು ಮಾಡಲಿಲ್ಲ. ಯಾಕಂತೇಳಿದ್ರೆ ಬಿಗ್ ಬಾಸ್ ಟೀಮ್ನವ್ರು ಅಷ್ಟೋ ಜನನು ಕೂಡ ಗಟ್ಟಿ ನಿದ್ರೆಯನ್ನು ಮಾಡ್ತಿದ್ರು ಅಂತೇಳಿ ಅನಿಸುತ್ತೆ. ಹೀಗಾಗಿ ಧನರಾಜ್ ವಿನ್ನರ್ ಅಂತೇಳಿ ಘೋಷಣೆಯನ್ನು ಮಾಡಲಾಯಿತು. ಆಗಲೂ ಕೂಡ ಬಿಗ್ ಬಾಸ್ ಟೀಮ್ನವರು ಅಥವಾ ಬಿಗ್ ಬಾಸ್ ಯಾರೂ ಕೂಡ ತುಟಿಯನ್ನೇ ಬಿಟ್ಟಲಿಲ್ಲ. ಜನವರಿ 15ರ ಎಪಿಸೋಡ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಲಾಯಿತು. ಆದರೆ ಯಾರನ್ನೂ ಕೂಡ ಹೊರಗಡೆ ಕಳಿಸ್ಲಿಲ್ಲ. ಇದಕ್ಕೆ ಕಾರಣ ಅನ್ನೋದು ಏನು ಅದು ಗೊತ್ತಿರಲಿಲ್ಲ. ಅದನ್ನು ಡಿಸೆಂಬರ್ 16ರ ಆದರೆ ಅದರ ಕಾರಣ ಏನು ಅನ್ನೋದನ್ನು 16ರ ಎಪಿಸೋಡಲ್ಲಿ ಅಂದರೆ ಈ ಗುರುವಾರದ ಎಪಿಸೋಡ್ನಲ್ಲಿ ತೋರಿಸ್ತಾರೆ. ಧನರಾಜ್ ಮೋಸ ಮಾಡಿದ್ರಿಂದನೇ ಮಿಡ್ ವೀಕ್ ಎಲಿಮಿನೇಷನ್ ನಡೆಸಿಲ್ಲ ಅನ್ನೋದು
ಇಲ್ಲಿ ಬಿಗ್ ಬಾಸ್ ಕೊಡ್ತೀವಿ. ಈ ಕಾರಣಕ್ಕೋಸ್ಕರ ವಾರಾಂತ್ಯದಲ್ಲಿ ಡಬಲ್ ಎಲಿಮಿನೇಷನ್ ಮಾಡುತ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಬ್ಬರನ್ನ ಹೊರಗಡೆ ಒಟ್ಟಿಗೆ ಕಳಿಸಿ ಶಾಕನ್ನು ಕೊಡ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಪ್ರಕ್ರಿಯೆ ಬಳಿಕ ಧನರಾಜು ಬೇಸರಕೊಂಡಿದ್ದಾನೆ, ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗಿದ್ದಾನೆ. ಅಬ್ಸಲ್ಯೂಟ್ಲಿ ತನ್ನಿಂದ ಈ ರೀತಿ ಆಯ್ತಲ್ಲ, ತಾನು ಈ ರೀತಿ ತಪ್ಪು ಮಾಡಿಬಿಟ್ಟಲ್ಲ ಅಂತೇಳಿ. ಇದೇ ಕಾರಣಕ್ಕೆ ಗುರುವಾರ ಯಾವಾಗ ಈ ವಿಡಿಯೋವನ್ನು ಪ್ರಸಾರ ಮಾಡ್ತಾರೋ ಬಿಗ್ ಬಾಸ್, ಆಗ ಧನರಾಜ್ ನನ್ನನ್ನೂ ಸೇರಿಸಿ ನಾಮಿನೇಟನ್ನು ಮಾಡಿ ನಾನು ಕೂಡ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗ್ತೀನಿ ಬಿಗ್ ಬಾಸ್ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾರೆ ಧನರಾಜ್. ಆದರೆ ಧನರಾಜ್ ಈಗ ಈ ಮನವಿಯನ್ನು ಬಿಗ್ ಬಾಸ್ ಪುರಸ್ಕರಿಸದಿರುವಂಥ ಕಾರಣಕ್ಕೆ ನಾನೇ ಮನೆಯಿಂದ ಹೊರಗಡೆ ಹೋಗ್ತೀನಿ ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾನೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ದಾನೆ. ಇದು ಈಗ ಭಾರಿ ಬೆಳವಣಿಗೆಗೆ ಕಾರಣ ಆಗಿದೆ. ಬಿಗ್ ಬಾಸ್ ಮನೆಯನ್ನು ತೊರೆಯುವಂಥ ನಿರ್ಧಾರಕ್ಕೆ ಬಂದಿರುವಂಥ ಧನರಾಜ್ ನಿರ್ಧಾರಕ್ಕೆ ಬಿಗ್ ಬಾಸು ಮನ್ನಣೆಯನ್ನು ಕೊಡ್ತಾರೆ. ಬೇಡ ಇರು ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತಾರೆ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ, ಸಾಲು ಸಾಲು ತಪ್ಪುಗಳು, ಸಾಲು ಸಾಲು ಪ್ರಮೇಯಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇದ್ದಾವೆ. ಇನ್ನೂ ಕೂಡ ಬಿಟ್ಟರೆ ಅದು ಅಪಾಯಕ್ಕೆ ಮುನ್ನುಡಿ ಆಗ್ತದೆ. ಸೊ ದಟ್ ಬೆಟರ್ ಬೇಡ ಇದರ ಸಹವಾಸ ಅಂತ ಹೇಳ್ಬಿಟ್ಟು ನೇರವಾಗಿ ಈಗ ಧನರಾಜ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ನಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತೇಳಿ. ಧನರಾಜ್ ಈ ನಿರ್ಧಾರಕ್ಕೆ ಬಿಗ್ ಬಾಸ್ ಒಪ್ತಾರಾ ಇಲ್ವಾ ಅದು ಸೆಕೆಂಡ್ರಿ. ಬಟ್ ಧನರಾಜ್ ಇಂಥದ್ದೊಂದು ನಿರ್ಧಾರ ಮಾಡಿರೋದಂತೂ ವಾಸ್ತವ. ಕಾರಣ ಇಷ್ಟೇ, ಇಲ್ಲಿ ನನ್ನಿಂದ ಈ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯಿತು. ನಾನು ಆಟದ ನಿಯಮವನ್ನು ಪಾಲಿಸಿಲ್ಲ. ಬಿಗ್ ಬಾಸ್ನ ಮೂಲ ನಿಯಮಗಳನ್ನು ಪಾಲಿಸೋದು ನನ್ನ ಉದ್ದೇಶ. ಏನೇ ಆದರೂ ಕೂಡ, ಯಾವುದೇ ರೀತಿಯಲ್ಲಿ ಗೆದ್ದರೂ ಕೂಡ ಅದು ನ್ಯಾಯಯುತವಾಗಿ ಗೆಲ್ಲಬೇಕು. ನಾಳೆ ಮಲಗಿದಾಗ ನಾನು ಗಿಲ್ಟಿನೆಸ್ನಲ್ಲಿ ಮಲಗಬಾರ್ದು ಅನ್ನೋದು ಇಲ್ಲಿ ಧನರಾಜ್ ಅಭಿಪ್ರಾಯ. ಸೊ ದಟ್ ಧನರಾಜ್ ಇಲ್ಲಿ ಒಟ್ರಾಶಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಕೊನೆಗೆ ಅಂತಿಮವಾಗಿ ಇಲ್ಲ ನಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ನನ್ನನ್ನು ಕಳಿಸ್ಬಿಡಿ ಎನ್ನುವಂಥ ಮನವಿಯನ್ನು ಮಾಡಿದ್ದಾನೆ. ಈ ಮನವಿಯನ್ನು ಬಿಗ್ ಬಾಸ್ ಟೀಮ್ನವರು ಪುರಸ್ಕರಿಸ್ತಾರಾ ಅನ್ನೋದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಪುರಸ್ಕರಿಸಿದ್ರೆ ಮುಂದೆ ಹೇಗೆ ಅನ್ನುವಂಥದ್ದು. ಪುರಸ್ಕರಿಸದಿದ್ದರೆ ಮುಂದೆ ಹೇಗೆ ಅನ್ನುವಂಥದ್ದು ಕೂಡ ಮತ್ತೊಂದು ಪ್ರಶ್ನೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಒಬ್ಬರು ಅದು ಕೂಡ ಮಿಡ್ ವೀಕ್ನ ಎಲಿಮಿನೇಷನ್ ಲೆಕ್ಕದಲ್ಲಿ ಒಬ್ಬರು ಹೋಗಬೇಕು, ವೀಕೆಂಡ್ನ ಎಲಿಮಿನೇಷನ್ ಲೆಕ್ಕದಲ್ಲಿ ಒಬ್ಬರು ಹೋಗಬೇಕು. ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕು. ಆ ಹೋಗುವಂಥ ಇಬ್ಬರು ಯಾರು ಅನ್ನೋದು ಈಗಿರುವಂಥ ಪ್ರಶ್ನೆ. ಒಂದು ವೇಳೆ ಧನರಾಜ್ ಆಚಾರ್ಯ ಹೋಗೋದಕ್ಕೆ ಬಿಗ್ ಬಾಸ್ ಒಪ್ಪಿದರೆ ಅಲ್ಲಿಗೆ ಮತ್ತೊಂದು ಎಲಿಮಿನೇಷನ್, ಸೆಲ್ಫ್ ಎಲಿಮಿನೇಷನ್ ಆಗ್ತದೆ. ಅದು ಆಗದೇ ಇದ್ದರೆ ಮತ್ತೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅಲ್ಲಿಗೆ ಇಬ್ಬರಿಗೆ ಅಥವಾ ಮೂವರಿಗೆ ಈ ಬಾರಿ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಆ ಮೂವರು ಯಾರ್ಯಾರು ಆಗಿರಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.